ಹುಡುಗಿ ಗಲೀಜನ್ನು ನೋಡಿದ್ರೆ ಇಡೀ ಸಿಟಿ ಈಗ ಸಾವಿರಾರು ಹೆಗ್ಗಣ, ಸಾವಿರಾರು ಇಲಿ, ಸಾವಿರಾರು ಇವತ್ತು ಆ ಜಿರಳೆ, ಇದರಲ್ಲಿ ನೀವು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮಾಡುವಂತ ಪ್ರದೇಶವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು. ಅದು ಮಾಡಲಿಲ್ಲ ನೀವು. ಮೇಡಮ್, ಇದು ಯಾಕೆ ಅಲ್ಲಿ ಉಳಿತದೆ ಅಂತ ಹೋಗ್ತಾ ಇದ್ದಾರೆ ಗೊತ್ತಾ? ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದ್ ನಿಮಿಷ ಅಶುಚಿತವಾಗಿ ಇಡಬೇಕು ಎಂಬ ಕೇಳಿದ ಮೇಲೆ ಕೇಳಿ. ಶುಚಿತ್ವ ಮಾಡುವುದು ಬೀದಿ ವ್ಯಾಪಾರಿಗಳಿಗೆ ರೆವಿನ್ಯೂ ಕಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ಬೋದು. ಶುಚಿತ್ವ ಮಾಡಿ ರೆವಿನ್ಯೂ ಕಲೆಕ್ಟ್ ಮಾಡಲಿಕ್ಕೆ ಈ ಆಕ್ಟ್ ಪ್ರಕಾರ ಅವಕಾಶ ಇದೆ. ಆಮೇಲೆ ಇಲ್ಲಿ ಬಿಟ್ಟು ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವರು ಬೆಳಿಗ್ಗೆ ಬಂದು ಇಲ್ಲಿ ವ್ಯಾಪಾರ ಮಾಡಬೇಕು. ಬೆಳಿಗ್ಗೆ ಅವ್ರು ಬರುವಾಗ ಇಲ್ಲ ಮೇಡಮ್ ಕೇಳಿ ಒಂದ್ ನಿಮಿಷ. ಯಾಕೆ ಅಂದ್ರೆ ನಮಗೆ ನೀವು ಎಲ್ಲಿ ನೀವು ಸರ್ವೆ ಮಾಡಿ ID ಕಾರ್ಡ್ ಕೊಟ್ಟಿದ್ದೀರಾ, ಅದೇ ಜಾಗದಲ್ಲಿ ಬೆಳಿಗ್ಗೆ ಬರುವಾಗ ದೊಡ್ಡ ಕಾರ್ ನಿಂತಿರ್ತದೆ, ಅದಕ್ಕೆ ಅವರು ಬಿಟ್ಟು ಹೋಗಿರ್ತಾರೆ. ಬೆಳಿಗ್ಗೆ ಮತ್ತೆ ಮರುದಿವಸ ಬಂದು ವ್ಯಾಪಾರ ಮಾಡಿ. ನಾವು ಕಾರ್ಪೊರೇಷನ್ ಅಲ್ಲಿ ಮೀಟಿಂಗ್ ಮಾಡುವ, ನೀವು ಮಾಡಿಲ್ಲ, ಮಾಡಿದ ಮೇಲೆ ಬನ್ನಿ. ನೀವು ಮಾಡಬೇಕು, ಮಾಡಿ ನೀವು ಮೀಟಿಂಗ್ ಮಾಡಿ ನಮ್ಮನ್ನ ತೆಗೀರಿ ಮೇಡಮ್. ಕಮಿಷನರ್ ನಿಲ್ಲಿಸಿ ಹೇಳಿದಾರಲ್ಲ, ಕಮಿಷನರ್ ಹೇಳಿದಾರಲ್ಲ, ಅಧಿಕೃತವಾದದನ್ನ ಕಮಿಷನ್ ಮಾತನ್ನು ಮುರಿತೀರ ನೀವು. ತಳ್ಳು ಗಾಡಿಯನ್ನು ನಮ್ಮ ಮೇಲೆ ನಾವು ಕೊಡ್ತೇವೆ, ಈಗ ನಾವು ಕೊಡ್ತೇವೆ. ಮಾಡಿ ಕೊಡ್ತೇವೆ. ಅಲ್ಲ ಕೊಟ್ಟರೆ ಮಾಡಿ. ಈಗ ಅವ್ರ ಜೀವನ ಮಾಡೋದು ಬೇಡವಾ? ನಿಮ್ಗೆ ತಿಂಗಳಿಗೆ ಸಂಬಳ ಬರ್ತದೆ, ಅವ್ರಿಗೆ ಎಂತ ಉಂಟು ಮೇಡಮ್? ಇಲ್ಲಿ ಒಂದೇ ಹೇಳ್ತೇನೆ, ನೀವು ತೆಗೀರಿ. ಆದ್ರೆ ಈ ಮಳೆಗಾಲದಲ್ಲಿ ಅಗತ್ಯ ಉಂಟು ಅಂತ ಕೇಳುದು ನಾನು. ನಿಮ್ದು ಗುಬ್ಬಚ್ಚಿ ಮೇಲೆ ಅಷ್ಟು ಬ್ರಹ್ಮಾಸ್ತ್ರ ಮಾಡ್ತೀರಲ್ಲ ನೀವು. ನಿಮಗೆ ತಿಂಗಳಿಗೆ ಸಂಬಳ ಬರ್ತದೆ, ನಿಮಗೆ ಗೊತ್ತಾಗುದಿಲ್ಲ ದಿನ ನೋಡಿ. ಮತ್ತೆ ಯಾಕೆ ಬೇಡ, ಯಾಕೆ ಬೇಡ, ಯಾಕೆ ಬೇಡ? ನಿಮ್ಮ ACB ಕೇಳಿ, ನಮ್ಮ ಇವರಿಗೆ ಗೊತ್ತಿದೆ. ಗೌಡಿಯಲ್ಲಿ ಕಮಿಟಿಯಲ್ಲಿ ನಿಮ್ಮ ACB ಇದ್ದಾರೆ, ACB ಕೇಳಿ. ಸ್ವಲ್ಪ ಕಮಿಷನರು 10 ದಿನ ಅವಕಾಶ ಕೊಡಿ, 10 ದಿನ ಅನ್ಯಾಯ ಮಾಡಬೇಡಿ ಬಡವರಿಗೆ. ಇಲ್ಲ ಮೇಡಮ್, 4 ದಿವಸ ಆಯ್ತು ಊಟ ಮಾಡಿದೆ ಅವರು. ಇಲ್ಲ ಇವ್ರು ಸಾರ್ ಹೇಳ್ತಾರೆ ಮೇಡಮ್ ಮನೆಯಲ್ಲಿ
ಕ್ಯೂ ಆರ್ ಕೋಡ್ ಓಪನ್ ಮಾಡಿ ಇವನು ತಳ್ಳು ಗಾಡಿ ಇವನ ನೋಡಿ ಇವನ ಅಧಿಕೃತ ವ್ಯಾಪಾರಿ ಮಹಾನಗರ ಪಾಲಿಕೆ ಐಡಿ ಕಾರ್ಡ್ ಎಲ್ಲಿದೆ ಇವತ್ತು ಆರ್ಡರ್ ಕಾಪಿ ತೋರಿಸಿ ನೀವು ಕೇಳಿ. ಇಲ್ಲ ಸರ್ ಕೇಳಬೇಕು, ನಮ್ಮ ಹತ್ರ ಸೌಂಡ್ ಇಲ್ಲ ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ. ಹೋಗಲ್ಲಿ ಯಾರು ನಿಲ್ಬೇಡ. ಗಾಡಿ ಪಾರ್ಕ್ ಮಾಡಕ್ಕೆ ಇಲ್ಲಿ ಗಾಡಲ್ಲಿ ಹಾಕಿ ಬೆಳಿಗ್ಗೆ ಬಂದು ವ್ಯಾಪಾರ ಮಾಡ್ಬೇಕಲ್ಲವಾ? ನಮ್ಮ ವ್ಯಾಪಾರ ನೀವು ಈ ತರ ಎಲ್ಲ ಮಾಡ್ಕೊಂಡು ಮಾಡಿ ಅಂತ ಮಾತಾಡ್ಬೇಡಿ. ಇನ್ನು ಗಾಡಿ ಇಲ್ಲಿ ದೊಡ್ಡ ಕೇಂದ್ರ ಯಾವ ತೆಗೆದು ಮಕ್ಕಳ ಮೇಲೆ ಮಾತ್ರ ಶ್ರೀಮಂತರ ಗೋಡೆ ಹೊಡೆಯುವಂತ ತಾಕತ್ತಿಲ್ಲ ನಿಮ್ಮ ಜೆಸಿಬಿ. ಎಲ್ಲಿಟ್ಟು ಫಸ್ಟ್ ಅವರನ್ನು ಮಾಡಿ, ಮೇಲಿಂದ ಬನ್ನಿ ಕೆಳಗೆ, ಕೆಳಗಿಂದ ಮೇಲೆ ಹೋಗಬೇಡಿ. ಮಾಡಲ್ಲ ಅಂತ ಇವತ್ತು ಮಾಡಿಲ್ವಾ? ಯಾವುದು ಫುಟ್ಪಾತ್ ಬಿಲ್ಡಿಂಗ್ ತೋರಿಸ್ತೀವಿ ಬನ್ನಿ. ಫುಟ್ಪಾತ್ ಅಬ್ಜೆಕ್ಷನ್ ಮಾಡಿದ್ರೆ ಒಂದು ನಿಮಿಷ ಫುಟ್ಪಾತ್ ಅವರು ತೆಗೆಯುವಾಗ ಯಾವುದನ್ನು ಅವರಿಗೆ ಪರ್ಮನೆಂಟ್ ಆಗಿ ಬೆಳಿಗ್ಗೆ ಇಟ್ಟು ಸಂಜೆ ತೆಗೆದಿದೆ. ಅದು ಕೂಡ ಕಲ್ಲು ಗಾಡಿಯಲ್ಲಿ ಸಂಜೆ ತೆಗೆದಿದೆ. ಅವರಿಗೆ ಅವಕಾಶವನ್ನು ನಾವು ಕೊಡ್ತೇವೆ. ಕಾರ್ಪೊರೇಷನ್ ಅವರಿಗೆ ಯಾರು ಪರ್ಮನೆಂಟ್ ಶೆಲ್ಟರ್ ಮಾಡ್ಕೊಂಡಿದ್ದಾರೆ ಅವರಿಗೆ ಅವರದ್ದು ಎಲ್ಲವನ್ನೂ ನಮಗೆ ಶುಚಿತ್ವ ಬೇಕು. ಈಗ ಮಲೇರಿಯಾ ಡೆಂಗು ತುಂಬಾ ಇದಾಗ್ತಾ ಇದೆ. ಜಾಗ ಇಲ್ಲ. ಇದನ್ನು ನೋಡಿದ್ರೆ ಈ ಮೇಡಮ್ ಅವರು ಖಂಡಿತ ಹೋರಾಟಕ್ಕೆ ಬಂದಿದೆ. ನೀವು ಕೂಡ ಹೋರಾಟಕ್ಕೆ ಬರ್ಲಿಕ್ಕಿಲ್ಲ. ಇಲ್ಲಿ ಸ್ವಚ್ಛತೆ ಬಹಳ ಮುಖ್ಯ. ಒಳ್ಳೇದು ಮೇಡಮ್. ಖಾಲಿ ಬೀದಿ ವ್ಯಾಪಾರ ಕಾಲೇ ಬುಡದಲ್ಲಿದ್ದ ಕಸವನ್ನು ಮಾತ್ರ ಅದು ಮಾಡಿ ಬನ್ನಿ ಮೇಡಮ್. ಅದನ್ನು ಮಾಡಿ ಬನ್ನಿ. ಎಲ್ಲಿ ಮಾಡಲ್ಲ ಮೇಡಮ್. ವ್ಯಾಪಾರಿಯ ಹಣ್ಣು ಬುಟ್ಟಿಯ ಮೇಲೆ ಮಾತ್ರ ನಿಮ್ದು ಶ್ರೀಮಂತರ ಹೈಟೆಕ್ ಅದಕ್ಕೆ ಯಾರು ಏನಾದ್ರೂ ಮಾಡಿ ಅವರಿಗೆ ಅಲ್ಲ ನೀವು ತೆಗಿತಾರಲ್ಲ ನಾವು ತೆಗಿತಾ ಇದ್ದೇವೆ. ನಮಗೆ ಅವಕಾಶ ಜಾಸ್ತಿ ಮಾತಾಡ್ಬೇಡಿ. ಹೇಳಿದಿಕ್ಕಾರ ಅಧಿಕಾರಿಗೆ ಹೇಳಿದಿಕ್ಕಾರ, ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಿಡುವುದಿಲ್ಲ ಬಿಡುವುದಿಲ್ಲ. ಕಾರ್ಪೊರೇಷನ್ ನ ಜನ ವಿರೋಧಿ ನೀತಿಗೆ ಹೇಳಿದಿಕ್ಕಾರ. ಕಾರ್ಪೊರೇಷನ್ಗೆ ಹೇಳಿದಿಕ್ಕಾರ.
ನಗರ ಪಾಲಿಕೆಯ ಸರ್ವಾಧಿಕಾರಿ ತೀರ್ಮಾನ ಇದನ್ನು ನಾವು ಒಪ್ಪುವುದಿಲ್ಲ. ಇದು ಮಂಗಳೂರು ಪ್ರಜಾಪ್ರಭುತ್ವ ಅಡಿಯಲ್ಲಿ ಸರ್ಕಾರ ಇದೆಯಾ? ಇಲ್ಲಿ ಗೂಂಡಾರಾಜ ಇರುವುದಾ? ಇವತ್ತೇನು ರಾಕ್ಷಸರಂತೆ ಬಡವರ ಮೇಲೆ ದಾಳಿ ಮಾಡ್ತಾರೆ? ಏನು ಕಮಿಷನರ್ ಏನು ನಾಚಿಕೆ ಮಾನ ಮರ ನೀವು ಕಮಿಷನರ್ಗೆ ಸುಧೀರ್ ಶೆಟ್ಟಿ ಬರ್ರಿ, ಸುಧೀರ್ ಶೆಟ್ಟಿ ನಮ್ ಜೊತೆ ಚರ್ಚೆ ಮಾಡಿ ನಮ್ ಜೊತೆ. ಸರ್ವಾಧಿಕಾರಿ ಧೋರಣೆಗೆ ಧಿಕ್ಕಾರ. ಏನ್ ಮಾಡ್ತೀವಿ ಮಾಡಿ, ತಡಿತೇವೆ ನಾವು, ಮತ್ತೆ ತಡಿತೇವೆ. ಬಿಜೆಪಿಯ ಆಚರಣೆಗೆ ಬೀದಿಬದಿ ವ್ಯಾಪಾರಿಗಳ ಶಾಪ. ಬಿಜೆಪಿ ಅಲ್ಲ ಮಾಡ್ತಾ ಇರೋದು ಯಾರು ಡಿಬೇಟ್? ಏನಾಯ್ತು?